2003ರಲ್ಲಿ ಪಾರ್ವತಿ ಹಾಜಿಮ್ ಅವರ ಹತ್ಯೆ ಆಗುತ್ತೆ. 2005ರಲ್ಲಿ ಈಗ ಆಲ್ರೆಡಿ ಏನು ಸಾಕೇತ್ ರಾಜನ್ ಅವರ ಹತ್ಯೆ ಆಗುತ್ತೆ, ಅಥವಾ ಅಲಿಯಾಸ್ ಅವ್ರ ಪ್ರಕಾರ ಹೇಳೋದಾದ್ರೆ ಪ್ರೇಮ್ ಅವರ ಹತ್ಯೆ ಆಗುತ್ತೆ. ಸೊ ಅಷ್ಟು ಕಥೆಗಳನ್ನ ನೀವು ನೋಡೋದಾದ್ರೆ ಎಲ್ಲಾದ್ರೂ ಒಂದಾದ್ರೂ ಇವು ಅಸಲಿ ಎನ್ಕೌಂಟರ್ ಅಂತ ಕಂಡು ಬಂದಿದೆಯಾ ನಿಮಗೆ? ಅಸಲಿ ಎನ್ಕೌಂಟರ್ ಅಂತ ಖಂಡಿತ ಅಲ್ಲ. ಹ್ಯಾಂಡ್ಸ್ ಅಪ್ ಮಾಡಿ ಸರೆಂಡರ್ ಆದವಳನ್ನು ಗುಂಡು ಹೊಡೆದು ಸಾಯ್ತಿದ್ದಾರೆ. ಇದು ಅಲ್ಲಿನ ಜನಗಳು ಹೇಳ್ತಾರೆ, ಈಗಾಗಲೇ ಗೊತ್ತಾಗೋಗಿದೆ, ಅದು ಎಲ್ಲ ಬಹಿರಂಗ ಆಗೋಗಿದೆ. ಆ ರೀತಿಯಲ್ಲೇ ಮಾಡ್ಕೊಂಡು ಬಂದಿದ್ದಾರೆ ಹೊರತು ಇದು ನಿಜವಾದ ಎನ್ಕೌಂಟರ್ಗಳು. ನಕ್ಸಲ್ ಹೋರಾಟ ಯಾವ ಸ್ವರೂಪದ ಇರುತ್ತೆ ಅಲ್ಲಿ? ಒಂದು ಸೈದ್ಧಾಂತಿಕ ಕಾರಣಕ್ಕೆ, ಇನ್ನೊಂದು ತಕ್ಷಣದ ಕಾರಣಕ್ಕೆ. ಈ ಸಮಾಜ ಬದಲಾವಣೆ ಆಗಬೇಕು, ಇದು ನಿಜವಾದ ಪ್ರಜಾತಾಂತ್ರಿಕ ವ್ಯವಸ್ಥೆ ಆಗಬೇಕು. ಅದಾಗಬೇಕು ಅಂದರೆ ಈ ದೇಶದಲ್ಲಿ ಕ್ರಾಂತಿ ಆಗಬೇಕು. ಕ್ರಾಂತಿ ಆಗಬೇಕು ಅಂತ ಹೇಳಿದ್ರೆ ಜನರನ್ನ ನಾವು ಸಂಘಟನೆ ಮಾಡಿ ಸಶಸ್ತ್ರ ಹೋರಾಟವನ್ನು ಕಟ್ಟಿ ದೇಶ ನಾವು ವಿಮೋಚನೆಗೊಳಿಸಬೇಕು ಅಂತ ಪರಿಕಲ್ಪನೆಯಿಂದ ಅದಕ್ಕೆ ಕಮಿಟೆಡ್ ಆಗಿ. ಸ್ವಲ್ಪ ನಾನು ಹಿಂದಕ್ಕೆ ಹೋಗ್ತೀನಿ. 2003ರಲ್ಲಿ ಪಾರ್ವತಿ ಹಾಜಿಮ್ ಅವರ ಹತ್ಯೆ ಆಗುತ್ತೆ, ನೀವೆಲ್ಲ ಕಣ್ಣಾರೆ ಅದನ್ನು ನೋಡಿದಿರಿ. ಜೊತೆಗೆ 2005ರಲ್ಲಿ ಈಗ ಆಲ್ರೆಡಿ ಏನು ಸಾಕೇತ್ ರಾಜನ್ ಅವರ ಹತ್ಯೆ ಆಗುತ್ತೆ, ಅಥವಾ ಅಲಿಯಾಸ್ ಅವ್ರ ಪ್ರಕಾರ ಹೇಳೋದಾದ್ರೆ ಪ್ರೇಮ್ ಅವರ ಹತ್ಯೆ ಆಗುತ್ತೆ. ಸೊ ಅಷ್ಟು ಕಥೆಗಳನ್ನ ನೀವು ನೋಡೋದಾದ್ರೆ ಎಲ್ಲಾದ್ರೂ ಒಂದಾದ್ರೂ ಇವು ಅಸಲಿ ಎನ್ಕೌಂಟರ್ ಅಂತ ಕಂಡು ಬಂದಿದೆಯಾ ನಿಮಗೆ? ಅಸಲಿ ಎನ್ಕೌಂಟರ್ ಅಂತ ಖಂಡಿತ ಅಲ್ಲ. ಪಾರ್ವತಿಗೆ ಅವಳು ಇದು ಏನು ಸೆಂಟ್ರಿ ಡ್ಯೂಟಿ ಮಾಡ್ತಿದ್ದಾಗ ಗುಂಡು ಹಾರಿಸಿದ್ರು ಅಂತ ಹೇಳ್ತಾರೆ. ಅಂದರೆ ಕೈಗೆ ಸಿಕ್ಕಿದವರಿಗೆ ಗುಂಡು ಹಾರಿಸಿದ್ದಲ್ಲ. ಆದರೆ ಹಾಜಿಮನ ಅದೇ ಸಂದರ್ಭದಲ್ಲಿ ಹಾಜಿಮ ಕೈಗೆ ಸಿಕ್ಕಿ ಕೈ ಎತ್ತಿ ಏನು ಹ್ಯಾಂಡ್ಸ್ ಅಪ್ ಮಾಡಿ ಸರೆಂಡರ್ ಆದವಳನ್ನು ಗುಂಡು ಹೊಡೆದು ಸಾಯ್ತಿದ್ದಾರೆ. ಇದು ಅಲ್ಲಿನ ಜನಗಳು ಹೇಳ್ತಾರೆ, ಈಗಾಗಲೇ ಗೊತ್ತಾಗೋಗಿದೆ, ಅದು ಎಲ್ಲ ಬಹಿರಂಗ ಆಗೋಗಿದೆ. ಆ ರೀತಿಯಲ್ಲೇ ಮಾಡ್ಕೊಂಡು ಬಂದಿದ್ದಾರೆ ಹೊರತು ಇದು ನಿಜವಾದ ಎನ್ಕೌಂಟರ್ಗಳ ಸುಪ್ರೀಂ ಕೋರ್ಟ್ ಕೂಡ ಆಲ್ಮೋಸ್ಟ್ ಒಪ್ಕೊಂಡಿದೆ. ಅದಕ್ಕೆ ಎಲ್ಲ ಎನ್ಕೌಂಟರ್ ಹತ್ಯೆಗಳನ್ನು ಇಂಥ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ 302 ಎಲ್ಲ ಹೌದು, ಎಲ್ಲವೂ ಅಷ್ಟೇ. ಅವ್ರು ಕಾದಿರ್ತಾರೆ. ಒಂದು ಈ ನೀವು ಆಂಬುಷ್ ಅಂತ ಹೇಳ್ತಾರಲ್ಲ, ಆಂಬುಷ್ ಮಾಡ್ತಾರೆ, ಹೊಂಚು ದಾಳಿ ಅಂತೇಳಿ. ಹೊಂಚು ದಾಳಿ ಮೂಲಕ ಕೊಂದಿರೋದೇ ಇವರು ಎಲ್ಲರೂ. ನಮ್ಮ ಕರ್ನಾಟಕದಲ್ಲಿ 17-18 ಜನರನ್ನ ಕೊಲೆ ಆಗಿದೆ. ಈ ವಿಕ್ರಮಗೌಡನ್ ಕೂಡ ಆ ರೀತಿಯ ಹೊಂಚು ದಾಳಿಯಲ್ಲಿ ಕೊಂದಿರುವ, ಆಂಬುಷ್ ಮೂಲಕ ಕೊಂದಿರೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ತನಿಖೆ ಆಗಲಿ, ಏನು ನಡೀತು ಹೊರಗೆ ಬರಲಿ. ನಾನು ನೂರ್ ಅಹಮದ್ ಅವ್ರು ಕೇಳ್ತೀನಿ ಸರ್, ಯಾಕೆಂದ್ರೆ ನೀವು ಈ ಹೋರಾಟದಲ್ಲಿ ಇದ್ದು ಬಂದಂಥವ್ರು, ಎಲ್ಲ ಆಗುಹೋಗುಗಳನ್ನು ನೋಡಿದಂಥವ್ರು, ಜನರ ಮಾಹಿತಿಗೆ ಒಂದು ಕುತೂಹಲಕ್ಕೆ ನಕ್ಸಲ್ ಹೋರಾಟ ಯಾವ ಸ್ವರೂಪದ ಇರುತ್ತೆ ಅಲ್ಲಿ ಅಂತ, ಯಾಕಾಗಿ ಹೋರಾಟ ಮಾಡ್ತಾರೆ, ಯಾವ ಸ್ವರೂಪದ ಇರುತ್ತೆ? ಜನರಿಗೆ ಏನಾದ್ರು ಸಮಸ್ಯೆ ಮಾಡ್ತಾರಾ, ಅಥವಾ ಪೊಲೀಸರಿಗೆ ಏನಾದ್ರು ಸಮಸ್ಯೆ ಮಾಡ್ತಾರಾ ಅವರು? ನಕ್ಸಲೈಟ್ ಚಳವಳಿ ಮುಖ್ಯವಾಗಿ 2 ಕಾರಣಕ್ಕೆ ನಡೀತದೆ. ಒಂದು ಸೈದ್ಧಾಂತಿಕ ಕಾರಣಕ್ಕೆ, ಇನ್ನೊಂದು ತಕ್ಷಣದ ಕಾರಣಕ್ಕೆ. ಸೈದ್ಧಾಂತಿಕ ಕಾರಣ ಏನು? ಸೈದ್ಧಾಂತಿಕ ಕಾರಣ ಅನ್ನೋಂಥದ್ದು ಇಡೀ ಸಮಾಜದನೇ ಅವಿನೀತಿಗೆ ಹೋಗ್ಬಿಟ್ಟಿದೆ. ಈ ಸಮಾಜ ಬದಲಾವಣೆ ಆಗಬೇಕು, ಇದು ನಿಜವಾದ ಪ್ರಜಾತಾಂತ್ರಿಕ ವ್ಯವಸ್ಥೆ ಆಗಬೇಕು. ಅದಾಗಬೇಕು ಅಂದರೆ ಈ ದೇಶದಲ್ಲಿ ಕ್ರಾಂತಿ ಆಗಬೇಕು. ಕ್ರಾಂತಿ ಆಗಬೇಕು ಅಂತ ಹೇಳಿದ್ರೆ ಜನರನ್ನ ನಾವು ಸಂಘಟನೆ ಮಾಡಿ ಸಶಸ್ತ್ರ ಹೋರಾಟವನ್ನು ಕಟ್ಟಿ ದೇಶ ನಾವು ವಿಮೋಚನೆಗೊಳಿಸಬೇಕು ಅಂತ ಪರಿಕಲ್ಪನೆಯಿಂದ ಅದಕ್ಕೆ ಕಮಿಟೆಡ್ ಆಗಿ ಒಂದು ಪಕ್ಷದಿಂದ ನಡೆಯುವಂಥ ಒಂದು ಕಾನ್ಷಿಯಸ್ ಆ್ಯಕ್ಟಿವಿಟಿ. ಇನ್ನೊಂದು ನಡೆಯುವಂಥದ್ದು ಅಲ್ಲಿನ ಬರುವಂಥ ಜನರ ಬದುಕಿನ ಮೇಲೆ ಬರುವಂಥ ಕ್ರಿಯೇಟ್ ಆಗುವಂಥ ಒತ್ತಡ. ಆ ಒತ್ತಡಗಳಿಂದಾಗಿ ಅದಕ್ಕೆ ಹೆಂಗಾದರೂ ಪ್ರತಿರೋಧ ಮಾಡಿರಬೇಕು, ಅದನ್ನು ತಡಿಲೇಬೇಕು ಅಂತೇಳಿ. ಇಲ್ಲಿ 2 ಕಾರಣನೂ ಇತ್ತು. ಮಲೆನಾಡಿನಲ್ಲಿ ಇದು ಶುರುವಾಗಲಿಕ್ಕೆ ಪಕ್ಷ 2 ಕಾರಣನೂ ಇತ್ತು. ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ರಾಯಚೂರು ಭಾಗದಲ್ಲಿ ಸುಮಾರು ದಿವಸ ಮಾಡಿ ಅಲ್ಲಿ ಉಳಿಲಿಕ್ಕೆ ಕಷ್ಟವಾಗಿರುವಂಥ ಸಂದರ್ಭದಲ್ಲಿ ನೆಲೆನ ಬದಲಾಯಿಸಬೇಕು ಅನ್ನುವಂಥ ಕಾರಣನೂ ಇತ್ತು. ಬಟ್ ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಉದ್ಯಾನವನದ ಇಶ್ಯೂ ಕೂಡ ಬಂದು ಜನರನ್ನ ಎತ್ತಂಗಡಿ ಮಾಡುವ ರೀತಿಯಲ್ಲಿ ಇದು ಮಾಡುವಂಥದ್ದು. ಮತ್ತು ಅಲ್ಲಿ ಡೆಮಾಕ್ರೆಟಿಕ್ ಆಗಿ ಯಾರೆಲ್ಲ ಹೋರಾಟ ಮಾಡ್ತಿದ್ರು, ಅದು ಆದಿವಾಸಿ ಸಂಘಟನೆ ಇರ್ಬೋದು, ಕರ್ನಾಟಕ ವಿಮೋಚನಾ ರಂಗದವ್ರು ಇರ್ಬೋದು, ಎಲ್ಲರ ಮೇಲೂ ಕೂಡ ಅವರು ಬಹಳ ದೌರ್ಜನ್ಯ ಮಾಡೋಕ್ಕೆ ಯಾವಾಗ ಶುರು ಮಾಡಿದ್ರು, 2 ಒಂದಕ್ಕೊಂದು ಸೇರಿದ್ರು. ಈ ಕಡೆಯಿಂದ ಇವ್ರು ಹೋಗ್ಬೇಕು ಅಂತ ಬಂದ್ರು, ಪರಿಸ್ಥಿತಿ ನಂಗೆ ಕ್ರಿಯೇಟ್ ಆಯಿತು. ಹಾಗಾಗಿ ನಕ್ಸಲೈಟ್ ಚಳವಳಿ ಅನ್ನೋಂಥದ್ದು ಪ್ರಾರಂಭಗೊಳ್ತು. ಹೆಚ್ಚಿನ ಪಾಲು ಹಿಂಗೆ 2 ಕಡೆಯಿಂದನೂ ಸೇರೇ ಇದೆಲ್ಲ ಕೂಡ ನಡೀತದೆ.